ಪಾಲಿಟಿಕ್ಸ್ನಲ್ಲಿ ಪವರ್ ಪಾಲಿಟಿಕ್ಸ್ ಬಹಳ ಮುಖ್ಯ. ಅಧಿಕಾರವನ್ನು ಪಡೆಯೋದಕ್ಕೆ ಬಳಸುವಂತಹ ಪವರ್, ಇವೆರಡೂ ಕೂಡ ಬಹಳ ಮುಖ್ಯ ಆಗುತ್ತೆ. ಅಧಿಕಾರ ಕೆಲವರಿಗೆ ಅದಾಗಿ ಓಡ್ಕೊಂಡು ಬರುತ್ತೆ, ಕೆಲವರು ಅದನ್ನು ಪಡ್ಕೊಳ್ಬೇಕಾಗುತ್ತೆ. ಶಿವಕುಮಾರ್ ಅವರು ಹಿಂದೆ ಹೇಳಿದಂತಹ ಕಥೆಯ ಪ್ರಕಾರ ಒದ್ದು ಕಿತ್ಕೊಂಡಿದ್ದು ಕೂಡ ಇದೆ ಮಂತ್ರಿ ಸ್ಥಾನವನ್ನು. ಅದು ಆಗಿನ ಕಾಲ. ಇದು ಈಗ ಮುಖ್ಯಮಂತ್ರಿ ಹುದ್ದೆಯ ವಿಚಾರ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಈಗ 2ನೇ ಬ್ಯಾಚ್ ಶಾಸಕರ ದಂಡು ದೆಹಲಿಯನ್ನು ತಲುಪಿದೆ. ಡಿ.ಕೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥದ್ದು ಅವರ ಆಪ್ತರ ಹಠ. ಅದಕ್ಕೆ ವಿಶೇಷವಾಗಿ ಹೊಸ ಶಾಸಕರುಗಳು, ಮೊದಲ ಬಾರಿಗೆ ಕಾಂಗ್ರೆಸ್ನಿಂದ ಗೆದ್ದಿರ್ತಕ್ಕಂತಹ ಶಾಸಕರ ತಂಡ ಹೋಗ್ತಾ ಇರುವಂಥದ್ದು ಗಮನಾರ್ಹ. ಮೊನ್ನೆ ಒಂದು ಟೀಮ್ ಹೋಗಿತ್ತು, ನಾಳೆ ಮತ್ತೊಂದು ಟೀಮ್ ಕೂಡ ದೆಹಲಿಗೆ ಹೋಗಬಹುದು. ಕುತೂಹಲಗಳ ಮಧ್ಯೆಯೇ ಹಗಲು ಕನಸು ಸಂದೇಶವನ್ನು ಡಿ.ಕೆ. ಅವರು ಕೊಟ್ಟಿದ್ದಾರೆ. ಇಲ್ಲಿ ಕುಳಿತಿರ್ತಕ್ಕಂತಹ ಶಾಸಕರನ್ನ ನೋಡಿದೆವು. ಎಲ್ಲ ಶಾಸಕರು ಕೂಡ ಕಾಂಗ್ರೆಸ್ನ ಸಿಂಬಲ್ನಲ್ಲಿ ಮೊದಲ ಬಾರಿಗೆ ಗೆದ್ದಿರ್ತಕ್ಕಂತಹ ಶಾಸಕರುಗಳು. ಇಕ್ಬಾಲ್ ಹುಸೇನ್ ಇದ್ದಾರೆ, ಮಹೇಂದ್ರ ತಮ್ಮಣ್ಣವರಿದ್ದಾರೆ, ಹಾಗೆಯೇ ಬಸವರಾಜ್ ಶಿವಗಂಗಾ ಇದ್ದಾರೆ, ಎಸ್.ಸಿ. ಬಾಲಕೃಷ್ಣ ಅವರಿದ್ದಾರೆ, ಕದಲೂರು ಉದಯಗೌಡ ಇದ್ದಾರೆ, ಹಾಗೆಯೇ ಬಾಬಾ ಸಾಹೇಬ್ ಪಾಟೀಲ್ ಇದ್ದಾರೆ ಮತ್ತು ನಯನಾ ಮೋಟಮ್ಮ ಇದ್ದಾರೆ. ಕಿತ್ತೂರು ಶಾಸಕರು, ಮೂಡಿಗೆರೆ ಶಾಸಕರು, ಮದ್ದೂರು ಶಾಸಕರು, ಮಾಗಡಿ ಶಾಸಕ, ಕುಡಚಿ ಶಾಸಕ, ರಾಮನಗರದ ಶಾಸಕರಿದ್ದಾರೆ. ಇದರಲ್ಲಿ ಹಾಗೆಯೇ ಚನ್ನಗಿರಿ ಶಾಸಕರಿದ್ದಾರೆ. ಇಲ್ಲಿ ಎಸ್.ಸಿ. ಬಾಲಕೃಷ್ಣ ಒಬ್ಬರು ಮಾತ್ರ ಹಿರಿಯ ನಾಯಕ, ಹಿರಿಯ ಶಾಸಕ. ಆದರೆ ಕಾಂಗ್ರೆಸ್ ಟಿಕೆಟ್ನಿಂದ ಶಾಸಕರಾಗಿ ಅವರು ಆಯ್ಕೆ ಆಗಿದ್ದು ಇದೇ ಮೊದಲ ಬಾರಿಗೆ, 23ರಲ್ಲಿ ಮೊದಲ ಬಾರಿಗೆ ಅವರು ಆಯ್ಕೆಯಾದದ್ದು. ಇವರೆಲ್ಲರೂ ಕೂಡ ಕುಳಿತು ಚರ್ಚೆಯನ್ನು ನಡೆಸ್ತಾ ಇದ್ರು. ದೆಹಲಿ ಭೇಟಿಯ ಕಸರತ್ತುಗಳು ನಡೀತಾ ಇದೆ. ಯಾಕೆ, ಯಾವ ಸ್ವರೂಪದಲ್ಲಿ ಈ ದೆಹಲಿ ಭೇಟಿ ಏನೇನು ತರುತ್ತೆ, ಯಾವ ಸ್ವರೂಪದಲ್ಲಿ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿಸುವಂಥದ್ದಕ್ಕೆ ಈ ಯಂಗ್ ಬ್ರಿಗೇಡ್ ಏನು ಮಾಡುತ್ತೆ, ಫಸ್ಟ್ ಟೈಮರ್ಸ್ ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಸಿ.ಎಂ ಪಟ್ಟಕ್ಕಾಗಿ ಡಿ.ಕೆ. ಶಿವಕುಮಾರ್ ಹೊಸ ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ ಮತ್ತು ಶಾಸಕಾಂಗ ಪಕ್ಷದ ಸಭೆ ಕರೆದಾಗ ಬೆಂಬಲ ಪಡೆಯೋದಕ್ಕೆ ಪ್ಲಾನ್ ಅನ್ನು ಕೂಡ ರೂಪಿಸಿದ್ದಾರೆ. ಇದು ಭಾಳ ರಿಸ್ಕಿ ವಿಚಾರ. ಇದು ಈ ರೀತಿಯಾದಂಥ ತಂತ್ರಗಾರಿಕೆಯನ್ನು ಹೆಣೆದಾಗ ಬಹಳ ರಿಸ್ಕ್ ಇದ್ದೇ ಇರುತ್ತೆ. ಆದರೆ ಪವರ್ ಪಾಲಿಟಿಕ್ಸ್ನಲ್ಲಿ ಇಂತಹ ರಿಸ್ಕನ್ನು ತೆಗೆದುಕೊಳ್ಬೇಕಾಗತ್ತೆ. ಅಧಿಕಾರ ಬೇಕು ಅಂತ ಹೇಳಿದಾಗ ತಗೊಳ್ಳೇಬೇಕಾಗತ್ತೆ. ಅಷ್ಟು ಶಾಸಕರನ್ನು ತನ್ನ ಕಡೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಶಾಸಕರ ಸಹಿ ಸಂಗ್ರಹ, ವಿಶ್ವಾಸ ಗಳಿಸೋದಕ್ಕೆ ಶಿವಕುಮಾರ್ ಅವರು ಕೂಡ ಮುಂದಾಗಿದ್ದಾರೆ ಅಂತ ಹೇಳಿ. ಹಾಗೆಂದೇಳಿ ಸಹಿ ಹಾಕಿದ ಶಾಸಕರೆಲ್ಲರೂ ಇವರ ಪರವಾಗಿ ನಾಳೆ ದಿನ ನಿಲ್ತಾರಾ ಶಾಸಕಾಂಗ ಪಕ್ಷದ ಸಭೆಯಲ್ಲಿ, ಆ ಬಗ್ಗೆಯೂ ತೀರ್ಮಾನ ಆಗುತ್ತದೆ. 60ಕ್ಕೂ ಹೆಚ್ಚು ಶಾಸಕರ ಸಂಪರ್ಕ, ಬೆಂಬಲಕ್ಕೆ ಮನವಿ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಶಿವಕುಮಾರ್ ಅವರ ಕಡೆಯಿಂದ, ಅವರ ಪಾಳಯದ ಕಡೆಯಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದು. ಜೈಲಿನಲ್ಲಿರುವ ಶಾಸಕರು, ಮೊದಲ ಬಾರಿ ಗೆದ್ದಂಥವರು, ಹಿರಿಯರೊಂದಿಗೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಒಬ್ಬರಾದ ಮೇಲೊಬ್ಬರನ್ನ ಸಂಪರ್ಕಿಸ್ತಾ ಇದ್ದಾರೆ. ಶಿವಕುಮಾರ್ ಮನೆಗೂ ಬಂದಿದ್ದ ಕೆಲ ಸಚಿವರು, ಶಾಸಕರು, MLCಗಳೊಂದಿಗೂ ಕೂಡ ಚರ್ಚೆಗಳು ಆಗಿದ್ದಾವೆ. ಅಂತಿಮವಾಗಿ ಶಾಸಕಾಂಗ ಪಕ್ಷದ ಸಭೆ ತೀರ್ಮಾನವನ್ನು ಕೈಗೊಳ್ಳುತ್ತೆ, ಶಾಸಕರು ತೀರ್ಮಾನ ಕೈಗೊಳ್ಳುತ್ತಾರೆ ಅನ್ನುವಂಥದ್ದೇನಾದರೂ ಆಯಿತು ಅಂತೇಳಿ ಆದರೆ ಆಗ ಒಂದು ಬಲ ಪ್ರದರ್ಶನ ಆಗಬೇಕು. ಶಾಸಕಾಂಗ ಸಭೆ ಕರೆದು ಗುಪ್ತ ಮತದಾನ ನಡೆದರೆ ಬೆಂಬಲ ಪಡೆಯುವಂತಹ ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ. ಒಂದು ವೇಳೆ ಶಾಸಕರು ಒಪ್ಪಿದ್ರೆ ಆವಾಗ ಹೈಕಮಾಂಡೂ ಒಪ್ಪಬೇಕಾಗತ್ತೆ ಅನ್ನುವಂಥದ್ದು ಇಲ್ಲಿರುವ ಐಡಿಯಾ. ಆದರೆ ಶಿವಕುಮಾರ್ ಮನೆಯಲ್ಲಿ ದಾಳ ಉರುಳಿಸ್ತಾ ಇದ್ದಾರೆ ಅಣ್ತಮಾಸೇನೋ ನಮ್ಮ ಮುಖ್ಯಮಂತ್ರಿ ಸ್ಥಾನ ನಮಗೆ ಆದಷ್ಟು ಬೇಗನೆ ಬರಬೇಕು, ಅದು ನಮ್ಮ ಪ್ರಯತ್ನದ ಫಲ, ನಮ್ಮ ಶ್ರಮದ ಫಲ, ಅದು ಮುಖ್ಯಮಂತ್ರಿ ಹುದ್ದೆ ಅನ್ನೋದು ಅದು ಸಿಗಬೇಕು ಅಂತೇಳಿ ಕಾಯ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಕೆ.ಜೆ. ಜಾರ್ಜ್ ಜೊತೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆ ನಡೆಸಿದ್ದಾರೆ. ಕೆ.ಜೆ. ಜಾರ್ಜ್ ಅವರ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿರುವಂಥದ್ದು ಕುತೂಹಲವನ್ನು ಮೂಡಿಸಿತ್ತು. ಜಾರ್ಜ್ ಮತ್ತು ಶಿವಕುಮಾರ್ ಅವರ ನಡುವೆ ಏನು ಚರ್ಚೆಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ, ಒಬ್ಬೊಬ್ಬರನ್ನೇ ಸೆಳೆಯುವ ತಂತ್ರಗಾರಿಕೆಯನ್ನು ಶಿವಕುಮಾರ್ ಅವರು ಮಾಡ್ತಿದ್ದಾರೆ, ಅದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ. ಯಾಕಂದರೆ ಒಂದಿಷ್ಟು ನಾಯಕರುಗಳು, ವಿಶೇಷವಾಗಿ ಕೆ.ಜೆ. ಜಾರ್ಜ್ ಅವರಂತಹ ನಾಯಕರುಗಳು, ಪಕ್ಷದ ಹೈಕಮಾಂಡ್ಗೆ ಬಹಳ ನಿಷ್ಠರಾಗಿರ್ತಕ್ಕಂತಹ ನಾಯಕರು, ಹತ್ತಿರ ಇರುವಂತಹ ನಾಯಕರು ಮತ್ತು ಅದೇ ಸಂದರ್ಭದಲ್ಲಿ ಕಳೆದ 10-15 ವರ್ಷಗಳ ರಾಜಕಾರಣದ ಅವಧಿಯಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ಕೂಡ ಬಹಳ ಹತ್ತಿರದಿಂದ ಗುರುತಿಸಿಕೊಂಡಿರ್ತಕ್ಕಂತಹ ನಾಯಕರು. ಇವರುಗಳು ಏನು ಮಾಡ್ತಾರೆ, ಈ ಹಂತದಲ್ಲಿ ಅವರ ನಿರ್ಧಾರ ಏನಿರುತ್ತೆ ಅದು ಬಹಳ ಮುಖ್ಯ ಆಗುತ್ತೆ. ಶಿವಕುಮಾರ್ ಅವರು ಭೇಟಿಯಾಗಿದ್ದರ ಬಗ್ಗೆ ಕೆ.ಜೆ. ಜಾರ್ಜ್ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ನಾನು ನಮ್ಮ ಪಾರ್ಟಿಯವರು, ನಾವು ಕೊಲೀಗು ಮೀಟ್ ಮಾಡ್ತಾ ಇರ್ತೀವಿ. ಅಲ್ಲ ಸರ್, ಈಗ AICC ನಿಮ್ಗೆ ಏನ್ ಪ್ರತಿನಿಧಿ ಕಳಿಸಿದ್ರೆ ಅದೆಲ್ಲ ಸುಳ್ಳು. AICC ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡ್ಲಿಲ್ಲ. ನಾವು ಡಿ.ಕೆ. ಶಿವಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡ್ತೀವಿ.
ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ಅದ್ರ ವಿಚಾರ ಮಾತಾಡಿದ್ವಿ ಹೊರತು AICC ಅವರು ಯಾವುದೇ ವಿಚಾರ ನನಗೆ ಒಪ್ಪಿಸಲಿಲ್ಲ. ನಾನು ಅದರ ವಿಚಾರ ನನಗೆ ಹೀಗೆ AICC ಅವರು ನನಗೇನು ಹೇಳಿ ಕಳಿಸಿಲ್ಲ. ಆದರೆ ನನ್ನ ಜೊತೆಗೆ ಅವರು ಬಂದು ಮಾತನಾಡಿದೆ. ನಮ್ಮ ಪಕ್ಷದ ಉಪಮುಖ್ಯಮಂತ್ರಿಯವರು ಚುನಾವಣೆ ಬಗ್ಗೆ ಎಲ್ಲ ಮಾತನಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ KJ ಜಾರ್ಜ್ ಅವರು. ಇದು ಎಲ್ಲ ನಡೀತಾ ಇದ್ರೆ ದೆಹಲಿಗೆ DK ದಂಡು ಹೊರಟಿರುವಂಥದ್ದು ಕೂಡ. ಮಲ್ಲಿಕಾರ್ಜುನ ಖರ್ಗೆ ಸಭೆ ಬಳಿಕವೂ ಕೂಡ ಅಧಿಕಾರ ಹಸ್ತಾಂತರ ಗೊಂದಲಕ್ಕೆ ಯಾವುದೇ ಬ್ರೇಕ್ ಬಿದ್ದಿಲ್ಲ. ಇನ್ನು ಗೊಂದಲದಲ್ಲೇ ಮುಂದುವರಿತಾ ಇದೆ ಸರ್ಕಾರ. ಸದ್ಯಕ್ಕೆ ಗೊಂದಲದ ಸರ್ಕಾರ ಇದೆ. ಈಗ ನಡೀತಾ ಇರುವಂತಹ ಸರ್ಕಾರದ ಅವಧಿ ಏನಿದೆಯಲ್ಲ, ಮೊನ್ನೆ 20ನೇ ತಾರೀಕಿನಿಂದ ಇಲ್ಲಿಗೆ 5 ದಿವಸಗಳಿಂದ ಇದು ಗೊಂದಲದ ಸರ್ಕಾರವಾಗಿದೆ ನಡೀತಾ ಇದೆ. ಇಲ್ಲಿ ಗೊಂದಲಗಳು ಬಗೆಹರಿದಿಲ್ಲ. ಒಬ್ಬೊಬ್ಬರದ್ದು ಒಂದೊಂದು ನಡೆಗಳು ಗೋಚರಿಸ್ತಾ ಇದ್ದಾವೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ದೆಹಲಿಯಲ್ಲೇ DKಶಿ ಆಪ್ತ ಶಾಸಕರು ಬೀಡುಬಿಟ್ಟಿದ್ದಾರೆ. ಫಸ್ಟ್ ಟೈಮರ್ಸ್, ವಿಶೇಷವಾಗಿ ಫಸ್ಟ್ ಟೈಮರ್ಸ್ ಹೋಗಿದ್ದಾರೆ ಈಗ ಅಲ್ಲಿಗೆ. ಹೈಕಮಾಂಡ್ ನಾಯಕರ ಭೇಟಿ ಮಾಡೋದಕ್ಕೆ ಸಮಯಾವಕಾಶವನ್ನು ಕೇಳಿಕೊಳ್ತಿದ್ದಾರೆ. DKಶಿ ಶಿವಕುಮಾರ್ ಅವರ ಆಪ್ತ ಶಾಸಕರುಗಳು ಅವ್ರದ್ದೇ ಆದಂತಹ ರೀತಿಯಲ್ಲಿ ಹೋಗಿ ಕುಳಿತಿದ್ದಾರೆ ಅಲ್ಲಿ. HC ಬಾಲಕೃಷ್ಣ ಅವರಿದ್ದಾರೆ, ಮಾಗಡಿ ಶಾಸಕರು. ಇವರು ಕೂಡ ಹಿರಿಯ ಶಾಸಕರಾದರೂ ಕೂಡ ಅವರು ಹಿಂದೆ ಗೆದ್ದಿದ್ದು ಒಮ್ಮೆ BJPಯಿಂದ, ನಂತರ ದಳದಿಂದ ಗೆದ್ದಂಥವ್ರು. ಆದರೆ ಕಾಂಗ್ರೆಸ್ನಿಂದ ಮೊದಲ ಬಾರಿಗೆ ಗೆದ್ದಿದ್ದಾರೆ. ಕದಲೂರು ಉದಯಗೌಡ ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿದಂಥವರು, ಮೊದಲ ಬಾರಿಯ ಶಾಸಕರು. ಹಾಗೆಯೇ ಶರತ್ ಬಚ್ಚೇಗೌಡರು ಕೂಡ ಇದ್ದಾರೆ, ಹೊಸಕೋಟೆಯ ಶಾಸಕರು. ಆದರೆ ಇವರು ಕೇವಲ ಶಿವಕುಮಾರ್ ಅವರ ವಿಚಾರವಾಗಿ ಹೋಗ್ತಾ ಇದ್ದಾರೆ ಅಥವಾ ಅವರು ವೈಯಕ್ತಿಕವಾಗಿ ಅವ್ರನ್ನ ಮಂತ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಗೊಂದಲಗಳು ಇದ್ದೇ ಇದ್ದಾವೆ. ಇನ್ನು ನಯನ ಮೋಟಮ್ಮ ಅವರು ಮೂಡಿಗೆರೆ ಶಾಸಕಿ, ಇಕ್ಬಾಲ್ ಹುಸೇನ್ ಅವರು ರಾಮನಗರದ ಶಾಸಕರು ಕೂಡ ಹೋಗಿದ್ದಾರೆ. ಹಾಗೆಯೇ ಬಸವರಾಜ್ ಶಿವಗಂಗಾ ಅವರು ಕೂಡ ಹೋಗಿದ್ದಾರೆ. ಇವ್ರ ಜೊತೆಗೆ ಕರ್ನಾಟಕದ ಉತ್ತರ ಭಾಗದಿಂದ ಬೆಳಗಾವಿಯಿಂದ 2 ಶಾಸಕರು ಕೂಡ ಈ ಗುಂಪಿನಲ್ಲಿ ಗುರುತಿಸಿಕೊಂಡಿರುವಂಥದ್ದು ವಿಶೇಷ ಆಗಿದೆ. ಮಹೇಂದ್ರ ತಮ್ಮಣ್ಣ ಅವರಿದ್ದಾರೆ, ಹಾಗೆಯೇ ಬಾಬಾ ಸಾಹೇಬ್ ಪಾಟೀಲ್ ಇದ್ದಾರೆ. ಕಿತ್ತೂರು ಶಾಸಕರಾಗಿರ್ತಕ್ಕಂತಹ ಬಾಬಾ ಸಾಹೇಬ್ ಪಾಟೀಲ್ ಇದ್ದಾರೆ ಮತ್ತು ಕುಡಚಿ ಶಾಸಕರಾಗಿರ್ತಕ್ಕಂತಹ ಮಹೇಂದ್ರ ತಮ್ಮಣ್ಣ ಅವರು ಕೂಡ ಹೋಗಿದ್ದಾರೆ. ಇದು ಭಾಳ ಇಂಟ್ರೆಸ್ಟಿಂಗ್. ಯಾಕಂದರೆ ಇವರು ಬೆಳಗಾವಿಯ 2 ಶಾಸಕರು ಕೂಡ ಈ ಒಂದು ಟ್ರೂಪ್ನಲ್ಲಿ ಜಾಯ್ನ್ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಈ ಹಿಂದೆ ಅವರೆಲ್ಲರೂ ಕೂಡ ಬಹಿರಂಗವಾಗಿ ಈ ರೀತಿಯಾಗಿ ಗುರುತಿಸ್ಕೊಂಡಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಅವರಿಬ್ಬರು ಕೂಡ ಶಿವಕುಮಾರ್ ಅವರ ಪರವಾಗಿ ದೆಹಲಿಗೆ ಹೋಗಿದ್ದಾರೆ. ಈ ವಿಚಾರದಲ್ಲಿ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಆಶೀರ್ವಾದ ಈ ಸರ್ಕಾರದ ಮೇಲೆ ಇರಲಿ. ಮತ್ತೆ ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ, ಆಗಲೂ ಕನಸು ಕಾಣಕ್ ಹೋಗ್ಬೇಡಿ. ಮತ್ತೆ ಈ ರಾಜ್ಯದಲ್ಲಿ 2028ಕ್ಕೆ ನಿಮ್ಮ ಈ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ, ಈ ಸೇವೆಯನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನ ಹೇಳಿ. ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು. ಹಂಗೆ ಇವತ್ತು ಏನೇನು ಕೊಡಬೇಕು ಕೊಟ್ಟು ಹೋಗ್ತಾ ಇದ್ದೀವಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಬಿಟ್ಟು ಕೂಡ ನಾವು ಹೋಗ್ತಾ ಇದ್ದೀವಿ.